ಸಾವು ಯಾರಿಗೆ ಹೇಳಿ ಕೇಳಿ ಬರೋದಿಲ್ಲ ಅಂತ ಹೇಳಿದ್ರ ಅದ್ರೊಳಗ್ರಿ. ಕೇಳಿದೇನು? ಹೇಳಿ ಕೇಳಿ ಬರ್ತದನ್ರಿ ಬರ್ಬೇಕಾದ್ರೆ ಸಾವು ನಮಗ. ಯಾವಾಗ ಸಾವು ಬರ್ತದೆ ಯಾರಿಗೂ ಗೊತ್ತಿಲ್ಲ. ಮೊನ್ನೆ ಜೇವರ್ಗಿ ಹತ್ರ ಹೋಗ್ಬೇಕಾದ್ರೆ ಮಹಾಂತೇಶ್ ಬಿಳಿಗಿ ಅನ್ನುವಂತ ಒಬ್ಬ ಜಿಲ್ಲಾ ಅಧಿಕಾರಿ ಸಾವು ಬಂತು. ಏನ್ ಹೇಳಿ ಬಂತನ್ರಿ ಅವ್ರಿಗೆ ಸಾವು? ಮೊನ್ನೆ ಒಂದು ಪೇಪರ್ದೊಳಗೆ ಓದಿದ್ನೇವ. ಪೇಪರ್ ಅನ್ನಕ್ಕೆ ಯಾಕೆವಾದ ನಿಜ ಜೀವ ಅಲ್ಲಿ ಆಗಿದ್ದು ಹೇಳಕತ್ತೀನಿ ಘಟನೆ. ಕಲಬುರಗಿ ಜಿಲ್ಲೆ ಹತ್ರ ಒಂದು ಊರು ಬರ್ತತ್. ನಾ ಅಲ್ಲಿ ಊರ ಪುರಾಣಕ್ಕಿದ್ದೆ. ಅದೇ ಊರು ವ್ಯಕ್ತಿ ಅವ ಬಿಜಾಪುರಕ್ಕೆ ಹೋಗ್ಯಾನ. ಅವ ಬಹುಶಃ ಬಿದರ್ದೊಳಗೆ ಇರ್ತಾನ. ಯಾವುದೋ ಕಾರ್ಯದ ನಿಮಿತ್ತವಾಗಿ ಬಿಜಾಪುರಕ್ಕೆ ಹೋಗ್ಯಾನ. ಬಿಜಾಪುರದಿಂದ ಬರ್ಬೇಕಾದ್ರೆ ಬಿಜಾಪುರ ಬಸ್ಸಿಗೆ ಹತ್ಯಾನ. ಒಂದೀಟು ಗುಲ್ಬರ್ಗ ಇಳ್ಕೊಂಡು ಗೇಸಿ ಅವ ಏನೋ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾಗಿತ್ರಿ. ಆದ್ರೂ ಒಂದು ಮಾತು ತಲೆಗಿಟ್ಕೊಳ್ರಿ, ಬಿಜಾಪುರದಿಂದ ಬಂದಾನ, ಗುಲ್ಬರ್ಗ ಇಳಿಬೇಕಾಗಿತ್ತು. ಗುಲ್ಬರ್ಗ ಒಂದೀಟು ಮಲ್ಕೊಂಡಾನ. ಗುಲ್ಬರ್ಗ ಇಳಿಬೇಕಾಗಿತ್ರಿ. ಮುಂದೆ ಹಂಗ ಬಿದರ್ಕ್ ಹೋಗ್ಯಾನ. ಬಿದರ್ಕ್ ಹೋಗಿ ಅಲ್ಲಿ ಬಸ್ ನಿಂದ್ರಿಸಿದೊಳಗೆ ಅಲ್ಲಿ ಪ್ರಾಣನೇ ಹೋಗ್ಯಾದ ಬಸ್ನ್ಯಾಗ. ಇದಾಗಿದ್ದು ಹೇಳಕತ್ತೀನಿ ನಾನು. ಹೇಳಿ ಬರ್ತತ್ರಿ ಸಾವು. ಸಾವು ಹೇಳಿ ಕೇಳಿ ಯಾರಿಗೂ ಕೇಳಿ ಬರೋದಿಲ್ಲ ತಮ್ಮ. ಸಾವು ಬರೋದೊಳಗಾಗಿ ಒಂದೀಟು ಕಾರ್ಯಗಳನ್ನ ಮಾಡು. ಶರಣರು ಕಾಲಕ್ಕೆ ನಮಗೆ ಬಂದು ತಿಳಿಸಿಕೊಟ್ರು. ಮಾಡು. ಇದ್ದ ಕಾಲಕ್ಕೆ ಒಂದು ಈಟು ದಾನ ಧರ್ಮ ಮಾಡು, ಪುಣ್ಯದ ಕೆಲಸ ಮಾಡು, ಹಸಿದವರಿಗೊಂದು ತುತ್ತು ಅನ್ನ ನೀಡು, ದಾಹ ಅಂತ ಬಂದವರಿಗೊಂದಿಟ್ಟು ಲೋಟ ನೀರು ಕೊಡು. ಇದು ನಿಜವಾದ ಮನುಷ್ಯತ್ವ, ಧರ್ಮ, ಮಾನವೀಯತೆ ಅಂತಾರೆ. ಶರಣರು ತಮ್ಮ ಜೀವನದುದ್ದಕ್ಕೂ ಇದನ್ನೇ ಮಾಡಿದ್ರು. ವೀರೇಶ್ವರರು ಜೀವನದುದ್ದಕ್ಕೆ ತಾವು ಏನು ಮಾಡಿದ್ರು ಅಂದ್ರೆ ಇದನ್ನೇ ಮಾಡಿ ತೋರಿಸಿದ್ರು ನಮಗೆಲ್ಲ. ನಿನ್ನೆ ಎಲ್ಲಿ ಬಿಟ್ಟಿದ್ದೇವ ಪುರಾಣ? ಅಲ್ಲಿಗೆ ಬಿಟ್ಟಿದ್ದೆಪ್ಪ. ಸೊಲ್ಲಾಪುರಕ್ಕೆ ಹೋಗ್ಯಾರ. ಕಷ್ಟಪಟ್ಟು ಮಕ್ಕಳನ್ನ ಕರ್ಕೊಂಡು, ಗುರುದೇವಿ ತಾಯಿಯನ್ನ ಕರ್ಕೊಂಡು ಸೊಲ್ಲಾಪುರಕ್ಕೆ ಮುಟ್ಟಿದ ಮೇಲೆ ಯಾರೋ ಒಬ್ಬರ ಕಡೆಯಿಂದ ವಿಳಾಸ ತಗೊಂಡು ಗೆಸಿ ತಮ್ಮ ಸಹೋದರ ಆಗಿರುವಂತ ಪ್ರಭಯ್ಯನ ಮನೆ ಒಳಗೆ ಬಂದು ಉಳ್ಕೊಂಡಿದ್ರಲ್ಲವ ನಿನ್ನೆ ದಿವಸ. ಯಾವ ಆ ಮನೆ ಒಳಗೆ ಉಳ್ಕೊಂಡಿರ್ಬೇಕಾದ್ರ ತನ್ನ ಸಹೋದರನಾಗಿರುವಂತ, ತಮ್ಮನಾಗಿರುವಂತ ಅವನ ಮನೆ ಒಳಗ ಒಂದು 8 ದಿನವರೆಗೆ ದಾಸೋಹ ಮಾಡ್ಕೊಂತ ಅದೇ ಮನೆ ಒಳಗೆ ಲಿಂಗಾರ್ಚನೆ ಮಾಡ್ಕೊಂತ ಕಾಲ ಕಳೀತಾರ. ಒಂದು 8 ದಿನ ಇರ್ತಾರ. ಶರಣರ ಮನುಷ್ಯರೊಳಗೆ ಒಂದು ವಿಚಾರ ಬರ್ತವ್ರಿಗೆ. ವಿಚಾರ ಬರ್ತದ. ಏನು ವಿಚಾರ ಬಂತು ಅಂತಂದ್ರೆ, ಇನ್ನು ಮುಂದೆ ನಾನು ಈ ಮನೆ ಒಳಗೆ ಇರಬಾರ್ದು, ಬೇರೆ ಮನೆ ಮಾಡ್ಕೋಬೇಕಂತ ವಿಚಾರ ಬಂತವ್ರಿಗೆ. ಈ ಮನೆ ಒಳಗೆ ನಾ ಇರಬಾರ್ದು. ಯಾಕೆ ಅವರು ವಿಚಾರ ಮಾಡಿದ್ರು ಅಂದ್ರೆ, ತನ್ನ ತಮ್ಮನಾಗಿರುವಂತ ಪ್ರಭಯ್ಯ ಕೇವಲ ತನಗಾಗಿ, ತನ್ನ ಮಕ್ಕಳಿಗಾಗಿ, ತನ್ನ ಹೆಂಡ್ರಿಗಾಗಿ ದುಡಿದು ಜೀವನ ಮಾಡುವಂತ ಅವನ ಬದುಕಾಗಿತ್ತು. ಅವನು ಬದುಕಾಗಿತ್ತು. ಇದು ಅವನು ಪ್ರಾಪಂಚಿಕ ಬದುಕು. ಶರಣರ ಬದುಕಿನೇ ಬೇರೆ. ಶರಣರು ತಮಗಾಗಿ ಬದುಕಿದವರಲ್ಲ. ಗುರುಲಿಂಗ ಜಂಗಮರಿಗೆ ದಾಸೋಹದ ಭಾವದಿಂದ ದುಡಿದು ಬಂದಿರುವಂತ ಕಾಯಕದೊಳಗೆ ಜಂಗಮರಿಗೆ ಪ್ರಸಾದವನ್ನ ಮಾಡಿಸಿ ಅವರು ಪ್ರಸಾದ ಮಾಡಬೇಕು ಅನ್ನುವಂತ ಕಾಯಕ ಅವ್ರದಾಗಿತ್ತು. ಇವ್ರದು ಪಾರಮಾರ್ಥಿಕ ಪ್ರಪಂಚವಾಗಿತ್ತು. ಅನ್ಕೊಂಡ್ರವರು ಈ ಮನೆ ಒಳಗೆ ನಾ ಇರಬಾರ್ದು, ನನ್ನ ತಮ್ಮನಿಗೆ ಭಾರ ಆಗ್ತೀನಿ, ನಾನು ಬೇರೆ ಮನೆ ಮಾಡ್ಕೊಳ್ಬೇಕು ಅಂತ ವಿಚಾರ ಮಾಡಿದ್ರು. ಎಷ್ಟರ ಮಟ್ಟಿಗೆ ಅವರಲ್ಲಿ ಜ್ಞಾನ ಇತ್ತು ಅಂದ್ರ, ಬೆಳಕು ಕತ್ತಲೆ ಎರಡು ಒಂದಕ್ಕೊಂದು ಕೂಡಿರೋದಿಲ್ಲ. ಇರ್ತಾವೇನ್ರಿ? ಇಲ್ಲಿ ಕತ್ತಲೆ ಐತೇನ್ರಿ? ಇಲ್ಲಿ ಬೆಳಕದ. ಬೆಳಕು ಹೋಯ್ತಂದ್ರೆ ಕತ್ತಲೆ ಬರ್ತದ. ಒಂದಕ್ಕೊಂದು ಕೂಡಿರೋದಿಲ್ಲ. ಹಂಗ ಶರಣರು ವಿಚಾರ ಮಾಡಿದ್ರು. ಯಾವಾಗ ನನ್ನ ಮಡದಿ, ಮನೆಯೊಳಗಿರುವಂತ ನನ್ನ ತಮ್ಮನ ಮಡದಿ ಇರ್ಬೇಕಾದ್ರೆ ಏನಾರ ಕಲಹಗಳು ಹುಟ್ಕೋಬಹುದು ಅಂತ ತಿಳ್ಕೊಂಡು ಶರಣರು ನಿರ್ಧಾರವನ್ನ ಮಾಡಿ ಬೇರೆ ಮನೆ ಮಾಡ್ಬೇಕಂತ ತೀರ್ಮಾನ ಮಾಡಿಕೊಂಡು ಬೇರೆ ಮನೆಯನ್ನು ನೋಡಿದ್ರು. ಬಾಡಿಗೆ ಮನೆ ಒಳಗೆ ಉಳ್ಕೊಂಡ್ರು. ಯಾವಾಗ ತನ್ನ ಬಾಡಿಗೆ ಮನೆ ಒಳಗೆ ಉಳ್ಕೊಂಡ್ಗೇಸಿ ಅನಿವಾರ್ಯವಾಗಿ ಮನಸ್ಸು ಒಳಗೆ ಒಪ್ಪಲಿಲ್ಲ, ಕಾಯಕ ಮಾಡಬೇಕು, ಭಿಕ್ಷೆ ಬೇಡಬೇಕು ಅನ್ನುವಂತ ಮನಸ್ಸು ಇದ್ದಿದ್ರು ಕೂಡ ಅನಿವಾರ್ಯವಾಗಿ ಬದುಕು ನಡೆಸಬೇಕಾಗಿತ್ತು. ಆ ಭಿಕ್ಷಕವಿಲ್ಲದೆ, ಭಿಕ್ಷೆ ಬೇಡದೆ ಅವರ ಬದುಕು ನಡೀತಿದ್ದಿಲ್ಲ. ಮನೆಯೊಳಗ ಮಡದಿ, ಮನೆಯೊಳಗ ಮಕ್ಕಳು, ಅವರ ಜೀವನ ನಡಿಬೇಕಾದ್ರೆ, ದಾಸೋಗ ನಡಿಬೇಕಾದ್ರೆ, ಜಂಗಮರ ಪ್ರಸಾದ ಆಗಬೇಕಂದ್ರೆ ಅವ್ರು ಕಾಯಕ ಮಾಡಲೇಬೇಕಾಗಿತ್ತು. ವಿಚಾರ ಮಾಡಿದ್ರು. ಜೋಳಿಗೆ ಹಿಡಿದ್ರು. ಸೊಲ್ಲಾಪುರದೊಳಗೆ ನಗರಗಳಲ್ಲಿ ಹೋಣಿಗಳಲ್ಲಿ ಭಿಕ್ಷೆ ಬೇಡದಕ್ಕೆ ಹೊಂಟ್ರು. ಭಿಕ್ಷೆ ಬೇಡುವಂತ ಪ್ರಸಂಗ
ಶರಣರು ಭಿಕ್ಷೆ ಬೇಡಕ್ ಹೋಗ್ಬೇಕಾದ್ರ ಒಟ್ಟ ಮಾತಾಡ್ತಿದ್ದಿಲ್ಲ ನೋಡ್ರಿ, ಮೌನವಾಗಿರ್ತಿದ್ರು, ಒಟ್ಟ ಮಾತಾಡ್ತಿದ್ದಿಲ್ಲ. ಗೋಣು ಒಂದು ಸಲ ತಮ್ಮ ತಲೆಯನ್ನ ಗೋಣನ್ನ ನೆಲಕ್ಕೆ ಭೂಮಿ ತಾಯಿನ ನೋಡಕತ್ರು ಅಂದ್ರ ಯಾರು ಪಕ್ಕಕ್ಕೆ ಕುಂತಾರ, ಬಲಕ್ಕೆ ಕುಂತಾರ, ಎಡಕ್ಕೆ ಕುಂತಾರ ಅಂತ ಯಾರು ನೋಡ್ತಿದ್ದಿಲ್ಲ ಅಂತವ್. ತಮ್ಮ ಬಾಳಿಗೆ ತಾವು ಸೀದಾ ಹೋಗೋದೇವ. ಯಾರು ಏನಂದ್ರು ಕೂಡ ಕಿವ್ಯಾಗ ಹಾಕೋತಿದ್ದಿಲ್ಲ. ಸೀದಾ ಹೋಗೋದು, ಭಿಕ್ಷೆ ಬೇಡೋದು, ತರೋದು, ಅದರಿಂದ ದಾಸೋಗ ಮಾಡೋದು, ದಿನನಿತ್ಯಲು ಲಿಂಗಾರ್ಚನೆ ಮಾಡ್ಕೊಳ್ಳೋದು, ಇವರು ಕಾಯಕ ಆಗಿತ್ತೇವ. ಸೊಲ್ಲಾಪುರಕ್ಕೆ ಬಂದ್ಮೇಲೆ ಹೊಸ ಜೀವನ ಪ್ರಾರಂಭ ಆಯಿತು ಶರಣರದು. ಶರಣರು ಒಂದು ದಿನ ಜೋಳಿಗೆ ತಗೊಂಡು ಭಿಕ್ಷೆ ಬೇಡಬೇಕಂತ ದಾರಿ ಹಿಡಿದು ಹೊಂಟಿದ್ರು. ದಾರಿ ಒಳಗ ಕಟ್ಟಿ ಮೇಲೆ ಕುಂತಂತ ಜನಗಳೆಲ್ಲ ಮಾತಾಡಕತ್ರು ಅವ್ರ ವೇಷಭೂಷಣ ನೋಡಿ. ಅರಕು ದೋತ್ರ, ಅರಕ ಹಂಗಿ, ಮೈ ಮೇಲೆ ಒಂದು ಈಟು ಟವಲನ್ನ ಹಾಕೊಂಡು ಪೇಟವನ್ನ ಸುತ್ತಿಕೊಂಡು ಕೈ ಒಳಗ ಒಂದು ಈಟು ಮುರಿದ ಬೆತ್ತ ಇತ್ತಂತ ನೋಡ್ರಿ. ಮುರಿದ ಬೆತ್ತ ಇತ್ತು ಅವ್ರ ಬಲ್ಲಿ. ಮುರಿದು ಹೋಗಿತ್ತು ಬೆತ್ತ ಎಲ್ಲ. ಕೈಯಾಗ ಬೆತ್ತ ಹಿಡಿತಾರ ನೋಡಿ, ಮುರಿದು ಹೋಗಿತ್ತು ಬೆತ್ತ ಎಲ್ಲ. ಕೈ ಒಳಗ ಮುರಿದಿರುವಂತ ಬೆತ್ತವನ್ನು ಹಿಡ್ಕೊಂಡಾರ. ಕೈ ಒಳಗೊಂದು ಜೋಳಿಗೆ ಅದ, ಆ ಜೋಳಿಗೆ ಕೂಡ ಅಲ್ಲೆಲ್ಲಿ 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 ತ್ಯಾಪಿ ಹಾಕಿದ್ರಂತ ನೋಡ್ರಿ. ಅದು ಹೆಂಗಿರ್ಬೇಕ್ರಿ ಶರಣರ ಜೀವನ? ಶರಣರ ಜೀವನಕ್ಕೂ ನಮ್ಮ ಜೀವನಕ್ಕೂ ಬಹಳ ವ್ಯತ್ಯಾಸದ. ಅರಕ ಜೋಳಿಗೆನ ತಗೊಂಡಿಗೆಸಿ ಭಿಕ್ಷೆ ಬಿಡೋದಕ್ಕಾಗಿ ಹೊಂಟಿರ್ಬೇಕಾದ್ರ ಕುಂತಂತ ಜನಗಳು ಮಾತಾಡ್ತಿದ್ರಂತ, ಯಾವನೋ ಹುಚ್ಚ, ಯಾವನೋ ಭಿಕ್ಷಕ, ಹರಕ ದೋತ್ರ, ಹರಕ ಹಂಗಿ, ಹರಕ ಜೋಳಿಗೆ ತಗೊಂಡು ಹೊಂಟಾನಂದ್ರೆ ಯಾವನೋ ಒಬ್ಬ ಭಿಕ್ಷಕದಾನ. ಜನ ಮಾತಾಡಕತ್ರು. ಪಾಪ ಭಿಕ್ಷೆ ಬಿಡೋದಕ್ಕಾಗಿ ಒಂದು ಮನೆ ಮುಂದೆ ಹೋಗಿ ನಿಂದಿರ್ತಾರೆವಾ. ಆ ಮನೆ ಅಗರ್ಭ ಶ್ರೀಮಂತನ ಮನೆ, ಅಗರ್ಭ ಶ್ರೀಮಂತನ ಮನೆ. ತೋಬಡೆ ಮಲ್ಲಿಕಾರ್ಜುನ ಅನ್ನುವಂತ ಒಬ್ಬ ವ್ಯಾಪಾರಿ ಅಂಗಡಿ ಇಟ್ಟಿದ್ದ. ಅಂಗಡಿ ಒಳಗೆ ವ್ಯಾಪಾರ ಮಾಡ್ತಿದ್ದ. ನೋಡೋದಕ್ಕೆ ಮಾತ್ರ ಶ್ರೀಮಂತ. ಒಂದೀಟು ಕೊಡಬೇಕನ್ನೋ ಮನಸ್ಸಿರ್ಲಿಲ್ಲ, ದಾನ ಮಾಡ್ಬೇಕನ್ನೋ ಮನಸ್ಸಿರ್ಲಿಲ್ಲ. ಶರಣರು ಅವನ ಮನೆ ಮುಂದೆ ಹೋಗಿ ನಿಂತರಂತ ನೋಡ್ರಿ. ಒಟ್ಟ ಏನೂ ಮಾತಾಡ್ಲಿಲ್ಲ, ಮೌನವಾಗಿ ನಿಂತ್ಕೊಂಡು ಬಿಟ್ರು ಶರಣರು. ಯಾವಾಗ ಮೌನವಾಗಿ ನಿಂತ್ಕೊಂಡಾರ, ಒಳಗಡೆ ಆ ಮಲ್ಲಿಕಾರ್ಜುನ ಶ್ರೀಮಂತ ಮನೆಯೊಳಗೆ ಕುಂತಾನ. ಶರಣರು ಹೊರಗಡೆ ಬಂದು ನಿಂತದ್ದನ್ನ ನೋಡಿ ಒಂದೀಟು ದೂರದಿಂದ ಅವ್ರನ್ನ ಅಣಕ್ಯಾಕಿ ನೋಡ್ತಾನ. ಆ ಶರಣರ ವೇಷಭೂಷಣವನ್ನ ನೋಡಿರುವಂತ ಆ ವ್ಯಕ್ತಿ ಶ್ರೀಮಂತ, ಯಾವನೋ ಒಬ್ಬ ಕಳ್ಳ ಬಂದಾನ ಮನೆಗೆ, ಯಾವನೋ ಒಬ್ಬ ಭಿಕ್ಷಕ್ ಬಂದಾನ, ಯಾವ ಒಬ್ಬ ಹುಚ್ಚ ಬಂದಾನ ಅಂತ ತಿಳ್ಕೊಂಡು ದೂರದಿಂದ ನೋಡಿಗೇಸಿ ಹತ್ರಕ್ಕೆ ಬಂದು ಮಾತಾಡಿಸಿದ. ಯಾರೋ ನೀನು? ನೋಡೋದಕ್ಕೆ ಕಳ್ಳತನ ಕಾಣ್ತೀಯ, ಕಳ್ಳರ ಕಣ್ಣಂಗೆ ಕಾಣ್ತೀಯ, ಮೈ ಮೇಲೆ ಹರಕು ಬಟ್ಟಿ ಹರಕು ದೋತ್ರ ಹಾಕೊಂಡಿಯಾ, ಯಾರು ನೀನು ಅಂತ ಕೇಳಿದ್ರೆ ಮಾತಾಡ್ಲಿಲ್ಲ ಶರಣರು. ಮಾತಾಡ್ಲಿಲ್ಲ, ಮೌನವಾಗಿ ನಿಂತ್ಕೊಂಡು ಬಿಟ್ಟಿದ್ರಂತೆ. ಎಷ್ಟು ಮಾತಾಡಿದ್ರಿ ಆ ವ್ಯಕ್ತಿ ಮಾತಾಡವಲ್ಲ ಅಂತ ತಿಳ್ಕೊಂಡು ಸಿಟ್ಟಿನಿಂದ ಆ ವ್ಯಕ್ತಿ ಏನು ಮಾಡಿದ ಗೊತ್ತೇನಿವ? ಒಂದು ಕೈಯೊಳಗೆ ಒಂದು ಬೆತ್ತ ತಗೊಂಡು ಬಂದ, ಒಂದು ಬಡಗಿ ತಗೊಂಡು ಬಂದ, ಭಯಂಕರವಾಗಿ ಶರಣರಿಗೆ ಹೊಡೆಯೋದಕ್ಕೆ ಪ್ರಾರಂಭ ಮಾಡಿದ. ಇವ ಕಳ್ಳದನ, ಕಳ್ಳತನ ಮಾಡಕ್ ಬಂದಾನ, ಹಗಲು ದರೋಡೆಕೋರ ಅಂತ ತಿಳ್ಕೊಂಡಿಗೆಸಿ ಶರಣರು ಮೈ ತುಂಬ ಭಯಂಕರವಾಗಿ ಹೊಡಿತಾನೆವ. ಮೈ ತುಂಬ ರಕ್ತ ಬಂದ್ರು ಹೊಡೆಸ್ಕೊಂಡ್ರು ಕೂಡ ಸುಮ್ಮನೆ ಇದ್ರಂತ ಶರಣರು ಒಟ್ಟ ಮಾತಾಡ್ಲಿಲ್ಲ. ಯಾವಾಗ ಮಾತಾಡದೇ ಇರುವಂತ ಪ್ರಸಂಗದೊಳಗೆ ಎಷ್ಟು ಮಾತಾಡಿದ್ರು ಕೂಡ ಇವ ಮಾತಾಡವಲ್ಲ, ಎಷ್ಟು ಹೊಡೆದ್ರು ಕೂಡ ಮಾತಾಡಲ್ಲ ಅಂತ ತಿಳ್ಕೊಂಡು ಸಿಟ್ಟಿನಿಂದ ದರ 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 ಅಂತ ಹೇಳ್ಕೊಂಡು ಹೋಗಿ ತನ್ನ ಒಂದು ರೂಮಿನೊಳಗ ಕೋಣಿ ಒಳಗ ಮುಚ್ಚಿ ಕೀಲಿ ಹಾಕಿಬಿಟ್ಟ, ಬೀಗ ಹಾಕಿದ. ಯಾವಾಗ ಮನೆಯೊಳಗೆ ಊಟ ಮಾಡಿಗೆ ತನ್ನ ವ್ಯಾಪಾರಕ್ಕೆ ಹೋಗ್ಬೇಕಂತ ಅಂಗಡಿಗೆ ಹೋಗ್ಬಿಟ್ಟ. ಶರಣರು ಒಳಗೆ ಹಾಕಿ ಕೀಲಿ ಹಾಕಿ ಹೋಗ್ಬಿಟ್ಟ. ಶರಣರು ಏನು ಮಾತಾಡ್ಲಿಲ್ಲವ. ರೂಮಿನೊಳಗೆ ಹೋಗಿ ಕುತ್ಕೊಂಡ್ರು, ಶಾಂತವಾಗಿ ಕಣ್ಣು ಮುಚ್ಚಿಕೊಂಡು ಭಗವಂತನ ಧ್ಯಾನ ಮಾಡ್ಕೊತ ಕೂತ್ ಬಿಟ್ರು. ಸಾಯಂಕಾಲ 4 ಗಂಟೆ ಸುಮಾರ, 4 ಗಂಟೆ ಆಗಿತ್ತು. ಮತ್ತವ ಅಂಗಡಿಯಿಂದ ಯಾರಿಗೋ ಹೇಳಿಗೆಸಿ ಮತ್ತೆ ಬಂದು ಒಂದು ಈಟು ಉಪಹಾರ ಮಾಡ್ಬೇಕಂತ ಬಂದಿದ್ದಾರೆ ಮನೆಗೆ. ಬರ್ತಾರಿಲ್ಲವ ಅಂಗಡಿಯಿಂದ, ಮನೆಯಿಂದ ಬರ್ಬೇಕಾದ್ರೆ ಒಂದಿಟ್ಟು ಸಾಯಂಕಾಲ ಏನಾರು ತಿಂದು ಬರೋಕು, ಚಾ ಕುಡಿದು ಬರ್ಬೇಕಂತ ಬರ್ತಾರಲ್ಲ, ಹಂಗ ಆ ವ್ಯಕ್ತಿ ಮನೆಗೆ ಬಂದ. ಮನೆಯೊಳಗೆ ಹೆಂಡತಿ ಒಂದಿಟ್ಟು ಏನೋ ಉಪಹಾರ ಮಾಡಿದ್ಲಂತ, ಒಂದೀಟು ತಿಂದು ಮತ್ತೆ ಹೋಗ್ಬೇಕು ಅಂಗಡಿ ವ್ಯಾಪಾರಕ್ಕೆ ಅನ್ನೋದ್ರಾಗ ಶರಣರು ನೆನಪಾಗಿದ್ರವ. ಹುಚ್ಚನ ಒಳಗೆ ಹಾಕಿದ್ನಲ್ಲ, ಕಳ್ಳನ ಒಬ್ಬ ಒಳಗೆ ಹಾಕಿನ ಅನ್ನೋದು ನೆನಪಾಗಿತ್ತು. ಏನು ಮಾಡಾಕತ್ತಾನ ನೋಡ್ಬೇಕಂತ ಬಂದು ಬೀಗ ತೆಗೆದಿಗೆಸಿ ಒಳಗೆ ಬಂದು ನೋಡ್ತಾನ. ಕಣ್ಣು ಮುಚ್ಕೊಂಡು ಕೂತಿದ್ರಂತ ನೋಡ್ರಿ ಶರಣರು, ಕಣ್ಣು ಮುಚ್ಕೊಂಡು ಕೂತಿದ್ರು. ಬಂದ ಮತ್ತ ಮಾತಾಡಿಸಿದ, ಮಾತಾಡ್ಲಿಲ್ಲ. ಯಾವಾಗ ಇವ ಮಾತಾಡಲ್ಲ ಅಂತ ಗೊತ್ತಾದ ಮೇಲೆ ಇವನಿಗೆ ಮೌನ ಇರಂತಂದ್ರೆ ಇವನಿಗೆ ಮಾತೇ ಬರಲ್ಲ ಅಂತ ತಿಳ್ಕೊಂಡು ಶರಣರು ಮತ್ತೊಮ್ಮೆ ಸಿಟ್ಟಿನಿಂದ ಅವ ಏನು ಮಾಡಿದಂದ್ರೆ ದರ 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 ಎಳ್ಕೊಂತ ಮೈಯೆಲ್ಲ ಗುಮ್ಮೋದು, ಹೊಡೆದ, ಭಯಂಕರವಾಗಿ ಹೊಡೆದು ಅವ್ರನ್ನ ದರ 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 ಕೈ ಹಿಡಿದುಗೆಸಿ ಹೋಗಿ ಹೊರಗೆ ಹಾಕಿಬಿಟ್ಟ. ನಡಿ ಹೋಗು ಅಂತ ತಿಳ್ಕೊಂಡು
ಮೈಯೆಲ್ಲ ಒಡಿಸ್ಕೊಂಡು ಮೈಯೆಲ್ಲ ರಕ್ತ ಆಗಿತ್ತು. ಶರಣರು ಏನೂ ಮಾತಾಡ್ಲಿಲ್ಲವಾ, ದಾರಿ ಹಿಡಿದು ತಮ್ಮ ಮನೆ ದಾರಿ ಹಿಡ್ಕೊಂತ ಬಂದ್ರು. ಬೆಳಿಗ್ಗೆ ತನ್ನ ಕೋಣಿ ಒಳಗೆ ಹಾಕಿದ್ದ, ಸಾಯಂಕಾಲ 5 ಗಂಟೆ ಆದ ಮೇಲೆ ಹೊರಗೆ ಹಾಕಿದ ಮೇಲೆ ಶರಣರು ಅವತ್ತೊಂದು ದಿನ ಯಾರ ಮನೆಗೆ ಹೋಗಿ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬರಲಿಲ್ಲ. ಅವತ್ತೊಂದು ದಿನ ಖಾಲಿ ಜೋಳಿಗೆ ಒಳಗ ಇನ್ನು ಯಾರು ಭಿಕ್ಷೆ ಬೇಡಬೇಕು ಅಂತ ತಿಳ್ಕೊಂಡು ಶರಣರು ಜೋಳಿಗೆ ತಗೊಂಡು, ಖಾಲಿ ಜೋಳಿಗೆ ತಗೊಂಡು ಸೀದಾ ಮನೆಗೆ ಹೋಗ್ತಾರೆವಾ. ಗುರುದೇವಿ ತಾಯಿ ಮಕ್ಕಳು ಮನೆಯೊಳಗ ಕಾಯ್ಕೊಂಡು ಕುಂತಾರ, ಏನಾದ್ರೂ ತರ್ತಾರ ಅಂತ ತಿಳ್ಕೊಂಡು. ಏನೂ ಇರ್ಲಾರ್ದಂತ ಪ್ರಸಂಗದೊಳಗ ಮೈ ತುಂಬ ರಕ್ತ ಆಗಿದ್ದನ್ನು ನೋಡಿ ಗುರುದೇವಿ ತಾಯಿ ಮರಮರನೆ ಮರಿಗೆ ಕಣ್ಣೀರು ಹಾನ ಹಾಕಿ ಒಂದೀಟು ರಕ್ತವನ್ನ ಹೊರಿಸಿ ಸಮಾಧಾನ ಪಡಿಸಿದಂತ ಶರಣರಿಗೆ. ಏನಾಗ್ಯದಂತ ಕೇಳಿದ್ರು ಕೂಡ ಶರಣರು ಮಾತಾಡ್ಲಿಲ್ಲ. ಯಾರು ನಿಮ್ಗೆ ಈ ತರ ಮಾಡಿದ್ದು, ಯಾರು ನಿಮ್ಗೆ ಈ ತರ ಹೊಡೆದುದು ಅಂತ ಕೇಳಿದ್ರೆ, ಯಾರು ಹೊಡಿತಾರೆ ಈ ಜಗತ್ತೊಳಗ, ನಾ ಮಾಡಿದ ಕರ್ಮ ಅನುಭವಿಸ್ಬೇಕು, ಭಗವಂತ ಮಾಡ್ಯಾನ ಅಂತ ಹೇಳಿ ನೋಡ್ರಿ ಭಗವಂತನ ಮೇಲೆ ಹಾಕ್ತಾರ, ದೇವರ ಮೇಲೆ. ಅವತ್ತೊಂದು ದಿನ ಮನೆಯೊಳಗೆ ಎಲ್ಲರೂ ಉಪವಾಸ, ಅವತ್ತೊಂದು ದಿನ ಮನೆಯೊಳಗೆ ಉಪವಾಸ ಬಿದ್ರು. ಮನಸ್ಸು ನೋಯಿಸ್ಕೊಂಡು ಬಂದ್ರೆವಾ, ಶರಣರಿಗೆ ಮನಸ್ಸು ನೋಯಿಸಿದ, ಮನಸ್ಸನ್ನ ನೊಂದುಕೊಂಡು ಬಂದಿರುವಂತ ಶರಣರು ಎಷ್ಟು ನಿಜವಾಗಲು ಮನಸ್ಸು ನೋಯಿಸ್ಕೊಂಡಿರ್ಬೇಕವಾ. ನಾನು ನಿಮಗೊಂದು ಮಾತು ಹೇಳ್ತೀನಿ, ಜಗತ್ತೊಳಗೆ ಯಾರಿಗೆ ಮನಸ್ಸನ್ನ ನೋಯಿಸಕ್ ಹೋಗ್ಬೇಡ್ರಿ. ಈ ಜಗತ್ತೊಳಗೆ ನಾವು ಯಾರಿಗಾದ್ರೂ ಮನಸ್ಸನ್ನ ನೋಯಿಸಿದ್ವಂದ್ರ ಆ ವ್ಯಕ್ತಿ, ಮನಸ್ಸನ್ನ ನೊಂದುಕೊಂಡಿರುವಂತ ವ್ಯಕ್ತಿ ದೇವರ ಮುಂದೆ ಬಂದು, ಶಂಕರ ಗುಡಿ ಮುಂದೆ ಬಂದು ಕಣ್ಣೀರನ್ನ ಹಾಕಿ ನಿಮ್ಮ ಹೆಸರನ್ನ ಹೇಳಿ ಕಣ್ಣೀರ ಹಾಕಿದಂದ್ರ ಆ ವ್ಯಕ್ತಿ ಕ್ಷಮಿಸಿದ್ರು ಕ್ಷಮಿಸಬಹುದು, ಆದ್ರೆ ಒಳಗ ಕುಂತಂತ ಗೌರಿ ಶಂಕರ ನಮಗ್ ಕ್ಷಮಿಸೋದಿಲ್ಲ. ಆ ವ್ಯಕ್ತಿ ನಮಗ್ ಕ್ಷಮಿಸಬಹುದ್ರಿ, ಒಳಗ ಕುಂತಂತ ಗೌರಿ ಶಂಕರ ಕ್ಷಮಿಸೋದಿಲ್ಲ. ಒಬ್ಬ ವ್ಯಕ್ತಿಯನ್ನ ಮನಸ್ಸು ನೋಯಿಸಿದ್ವಂದ್ರ, ಶರಣರ ಮಹಾತ್ಮರ ಮನಸ್ಸನ್ನ ನೋಯಿಸಿದ್ವಂದ್ರ ನಾವೆಲ್ಲ ಶಾಪಕ್ಕೆ ಗುರಿ ಆಗ್ತೀವಿ. ಎಷ್ಟು ಮನಸ್ಸು ನೋಯಿಸ್ಕೊಂಡಿರ್ಬೇಕವ ಶರಣರು. ಅವತ್ತೊಂದು ದಿನ ಕೇವಲ ಅವ ಮನಸ್ಸು ನೋವಿಸಿದ್ದಕ್ಕಾಗಿ, ಅವತ್ತೊಂದು ದಿನ ಅವನಿಗೆ ಹೊಡೆದುಗೆಸಿ ಕೋಣೆ ಒಳಗೆ ಶರಣರನ್ನ ಹಾಕಿದ್ದಕ್ಕಾಗಿ ಅವತ್ತು ಅವ್ರ ಮನೆಯೊಳಗೆ ಎಲ್ಲರೂ ಉಪವಾಸ ಬಿದ್ರಂದ್ರೆ ಎಷ್ಟು ಮನಸ್ಸುಗಳು ನೋಯಿಸ್ದಂಗ ಐತವ. ಶಾಪಕ್ಕೆ ಗುರಿಯಲ್ಲೇನಿದು? ಶರಣರ ಗುಡಗ ಸರಸವಾಡಬಾರದು, ಶರಣರಿಗೆ ನಿಂದನೆ ಮಾಡಬಾರದು. ಯಾರು ಶರಣರ ಗುಡಗೆ ಸರಸವಾಡ್ತಾರೆ, ಯಾರು ಗುರುವಿನ ಮಹಾತ್ಮರ ಜೊತೆಗೆ ಸರಸವನ್ನ ಆಡಿ ನಿಂದನೆ ಮಾಡ್ತಾರ, ನಾವೆಲ್ಲರೂ ಶಾಪಕ್ಕೆ ಗುರಿ ಆಗ್ತೀವಂತ. ಶಾಪಕ್ಕೆ ಗುರಿ ಆಗ್ತೀವಿ. ಏನು ವಿರಕ್ತ ಮಠದ ಅಪ್ಪೋರದಲ್ಲೇವ ಶಿವಲಿಂಗೇಶ್ವರ ಸ್ವಾಮಿಗಳು, ಅವರಿಗೊಬ್ಬ ವ್ಯಕ್ತಿ ಸರಸ ಆಡಿದ್ದ, ಅವರಿಗೂ ನಿಂದನೆ ಮಾಡಿದ್ದ. ಹೇಳ್ತೀನಿ ಕೇಳ್ರಿವಾ, ಮಹಾತ್ಮರಿಗೆ ನಮ್ಮ ಶಿವಲಿಂಗೇಶ್ವರ ಸ್ವಾಮಿಗಳದಾರಲ್ರಿ, ಒಮ್ಮೆ ಏನಾಗಿತ್ತು ಅಂತಂದ್ರ ಇದೇ ಬಾಗೇವಾಡಿ ಒಳಗೆವ ಸಿದ್ದರಾಮಪ್ಪ ಅಂತ ಹೇಳಿ ಉಕ್ಕೇರಿ ಅಂತ ಹೇಳ್ರಿ, ಗೊತ್ತಿರಬಹುದು ಅಥವಾ ಹಾಗಿದ್ದವ್ರು ಹಾಗೆ ಹೋಗ್ಯಾರ. ಸಿದ್ದರಾಮಪ್ಪ ಉಕ್ಕೇರಿ ಅಂತ ಹೇಳಿ ಒಂದು ಅಂಗಡಿ ಹಾಕೊಂಡಿದ್ದಂತ ನೋಡ್ರಿ. ಅವ ಬಾಗೇವಾಡಿ ಒಳಗೆ ಅಂಗಡಿ ಹಾಕಿದ್ದ. ಅಂಗಡಿ ಹಾಕೊಂಡಿರ್ಬೇಕಾದ್ರೆ ಅವನ ಅಂಗಡಿಗೆ ಒಬ್ಬ ವ್ಯಕ್ತಿ ಬರ್ತಿದ್ದರಿ. ಆತನ ಹೆಸರು ರಾಚಯ್ಯ ಹೊಸಮಠ ಅಂತೇಳಿ, ರಾಚಯ್ಯ ಹೊಸಮಠ ಅಂತೇಳಿ ಅವನ ಅಂಗಡಿ ಒಳಗೆ ಬಂದು ಕೂಡ್ತಿದ್ರಂತ. ಅವರು ಸುಮ್ಮನೆ ಏನೋ ಏನೋ ಮಾತಾಡ್ಕೋತ ಕೂಡ್ತಿದ್ರಂತ. ನಮ್ಮೇನು ಶಿವಲಿಂಗಪ್ಪ ಅವ್ರು ಅದಾರಲ್ರಿ, ಶಿವಯೋಗಿಗಳು, ಗುಡಿಗೆ ಹೋಗಿ ಬರುವಾಗ, ಹೊಲಕ್ಕೆ ಹೋಗಿ ಬರುವಾಗ ಅದೇ ಮಾರ್ಗವಾಗಿ ಬರ್ತಿದ್ರಂತ. ಆ ರಾಚಯ್ಯ ಹೊಸಮಠದವರು ಅಪ್ಪವ್ರು ಹೋಗೋದನ್ನು ನೋಡಿ ಬುದ್ಧಿ ತಮ್ಮ ಒಂದು ಈಟ್ ಬಂದಾಗ ಅಂಗಡಿ ಕೂಡ್ರಿ ಅಂತ ಕರಿತಿದ್ದಂತ. ಒಂದು ಈಟ್ ಕರಿತಿದ್ದಂತ. ಅವೇನು ಅಂಗಡಿಯಾವ್ ಕರೆದಿಲ್ಲವ, ಇನ್ನೊಬ್ರು ಕೂತಿದ್ರಲ್ಲ ರಾಚಯ್ಯ ಹೊಸಮಠ ಅಂತೇಳಿ, ಅವ್ರು ಕರಿತಿದ್ರಂತ. ಪಾಪ ಬರ್ರಿ ಅಪ್ಪ ಬುದ್ಧಿ ಅಂಗಡಿಯಾಗ ಕೂಡ್ರಿ ಒಂದು 5 ನಿಮಿಷ ಅಂತ. ಪಾಪ ಅವನ ಆಗ್ರದ ಮೇರೆಗೆ ಅವನ ಮಾತಿಗೆ ಮೀರಬಾರ್ದಂತೇಳಿ ಶಿವಲಿಂಗೇಶ್ವರ ಸ್ವಾಮಿಗಳವರು ಬಂದು ಒಳಗಡೆ ಅಂಗಡಿ ಒಳಗೆ ಒಂದು 5 ನಿಮಿಷ ಕೂಡ್ತಿದ್ರಂತ. ಒಂದಿನ ಹಿಂಗ ಹೋಗುವಾಗ ರಾಚಯ್ಯ ಸ್ವಾಮಿಗಳು ಕರೆದ್ರಂತ. ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರು ಆ ಅಂಗಡಿ ಒಳಗೆ ಬಂದು ಒಂದು 5 ನಿಮಿಷ ಒಂದ್ ಕಡೆ ಚೇರ್ ಹಾಕಿದ್ರಂತ, ಕೂತಿದ್ರಂತ. ಅಪ್ಪೋರ್ದು ಹೇಳಕತ್ತೀನಿ, ಅವನ ಕುತ್ಕೊಂಡಿದ್ರಂತ. ಆ ಏನ್ ಅಂಗಡಿ ಮಾಲಕ್ಕಿದ್ನಲ್ರಿ ಸಿದ್ದರಾಮಪ್ಪ ಉಕ್ಕೇರಿ, ಒಂದ್ ಈಟು ಅಪ್ಪರ ಗುಡಾಗ ಬಹಳ ಸಲ್ಲತನದಿಂದ ಇದನ್ನಂತ ನೋಡಿ ಒಂದ್ ಈಟ ಹಾಸ್ಯ ಮಾಡೋದು ಅಪ್ಪರ ಗುಡಾಗ. ಈಗ ಹಾಸ್ಯ ಮಾಡ್ತಿರ್ತಾರ ನೋಡ್ರಿ, ಅಪ್ಪರ ಗುಡಾಗ ಸಲಹೆ ಇದ್ದವ್ರು ಹೆಂಗ ಹಾಸ್ಯ ಮಾಡ್ತೀರಿ, ಹಂಗ ಹಾಸ್ಯ ಮಾಡಕತ್ತಿದ್ದಂತವ. ಮಾಡುವಾಗ ಅವ ಏನ್ ಮಾಡಿದ್ರಿ, ಅವನಿಗೊಂದು ಚಟ ಇತ್ತವ, ತಂಬಾಕ್ ಸೇರ್ತಿದ್ದವ, ಗಾಂಜಾ ತಂಬಾಕ್ ಸೇರ್ತಿದ್ದ. ಅದು ಹಿಂಗ ತಂಬಾಕ್ ಸೇದುವಾಗ ಆ ಹೊಗಿ ಏನು ಮಾಡಿದ್ರಿ, ಅಪ್ಪರು ಎದುರು ಕೂತಿದ್ರಂತ. ಅಪ್ಪರು ಎದುರಿಗೆ ಮಾರಿಗೆ ಅದನ್ನು ಹೊಗಿ ಬಿಟ್ಬಿಟ್ಟ. ಯಾವಾಗ ಹೊಗಿ ಬಿಟ್ಟಗಳಿಗೆ ಅಪ್ಪರಿಗೆ ತಡನ್ನಾಗಿ ಕೆಂಬರಕ್ ಶುರು ಆಯ್ತ್ರಿ. ಅಪ್ಪರಿಗೆ ಕೆಂಬಂತು, ಒಂದ್ ಈಟ್ ಕಣ್ಣಾಗ ನೀರು ಬರಕತ್ತು. ಯಾವಾಗ ಕೆಮ್ಮ ಕತ್ತಗಳಿಗೆ ಅವ ವ್ಯಕ್ತಿ ಏನ್ ಅನ್ಬೇಕ್ರಿ, ರಾಚಯ್ಯ ಅಂತೇಳಿ ಕೂತಿದ್ನಲ್ರಿ, ರಾಚಯ್ಯ ಸ್ವಾಮಿ ಅಂತೇಳಿ, ನೋಡು
ಅಪ್ಪರಿಗೆ ಯಾಕ ಕೆಮ್ಮ ಬಂದದ ಅಂದ. ಯಾಕೋ ಕೆಮ್ಮ ಹತ್ತಕತ್ತದ, ಅಪ್ಪರಿಗೆ ಕೆಮ್ಮಾಕತ್ತಾರ ಅಂದಾಗ ಅಪ್ಪರು ಸಹಜವಾಗಿ ನುಡಿತಾರಂತ ನೋಡ್ರಿ. ಶಿವಲಿಂಗೇಶ್ವರ ಅಪ್ಪರು ಸಹಜವಾಗಿ ನುಡಿತಾರ, ನನಗೇನು ಕೆಮ್ಮತ್ತದೋ, ನನಗೇನು ಕೆಮ್ಮತ್ತದ, ನೀನು ತಂಬಾಕ್ ಸೇದಾಕತ್ತಿ, ಚಟ ಮಾಡಾಕತ್ತಿ ಅಂದ್ಮೇಲೆ ನೀನು ಒಂದು ದಿನ ಹಿಂಗೆ ಕೆಮ್ಮಿ ದಮ್ ಹತ್ತಿ ಹಿಂಗ ಹೋಗ್ತೀಯ ಅಂದ್ರು ಶರಣರು. ಹಿಂಗ ಹೋಗ್ತೀಯ ಅಂದ್ರು. ಇಷ್ಟಂದ ಮೇಲೆ ಶರಣರು ಅಲ್ಲಿಂದ ಎದ್ದು ಹೋಗಿಬಿಟ್ರಂತೆವ. ಕೆಲವೇ ದಿನಗಳಲ್ಲಿ ಅವ ಮಾಡುವಂತ ಚಟ ತಂಬಾಕು ಸೇದಿ ಕೆಮ್ಮಾಗಿ ದಮ್ ಹತ್ತಿ ಒಂದು ದಿನ ಮ್ಯಾಲ ಹೋಗೇ ಬಿಟ್ಟ. ಶರಣರಿಗುಡಗ ಸರಸ, ಶರಣರಿಗೆ ಮಾಡಿರುವಂತ ಮನಸ್ಸು ನೋವು ಮಾಡಿದೀವಂದ್ರ ನಾವೆಲ್ಲ ಶಾಪಕ್ಕೆ ಗುರಿ ಆಗ್ತೀವಿ. ಅದಕ್ಕೆ ಶರಣರಿಗೆ ನಿಂದನೆ ಮಾಡಬಾರ್ದು. ಶರಣರಿಗೆ ನಿಂದನೆ ಸರಸವಾಡಿದರೆ ನಾವೆಲ್ಲ ಶಾಪಕ್ಕೂ ಗುರಿ ಆಗ್ತೀವಂತ. ಅಂತ ಈ ಜಗತ್ತೊಳಗ ಮನಸ್ಸು ಮಹಾತ್ಮರಿಗೆ ಎಷ್ಟು ಜನ ನೋಯಿಸಿಲ್ಲವ, ಎಷ್ಟು ಜನಗಳು ಮಹಾತ್ಮನ ಮನಸ್ಸನ್ನು ನೋಯಿಸಿಲ್ಲ. ಅಂತ ಮಹಾತ್ಮರಿಗೆ ಮನಸ್ಸನ್ನು ನೋಯಿಸಿ ನಿಂದನೆಯನ್ನ ಮಾಡಿದ್ದಕ್ಕಾಗಿ ಶರಣರಿ ಕಾಲಕ್ಕೆ ಹುಟ್ಟಿ ಬರಬೇಕಾದ್ರೆ ಪರಮಾತ್ಮನಲ್ಲಿ ಒಂದು ಸಲ ಕೈ ಮುಗಿತಾರಂತ. ಅಂತ ಭೂಲೋಕಕ್ಕೆ ಯಾಕೆ ಹೋಗ್ಬೇಕಪ್ಪ? ಜಗತ್ತೊಳಗೆ ನಾನು ಹೋಗಿ ಬದುಕಬೇಕಾದ್ರೆ ನೂರಾರು ಕಷ್ಟಗಳು ಬರ್ತಾವ. ಅಂತ ಜನದ ಮಧ್ಯದೊಳಗೆ ನಾನು ಬದುಕಬೇಕಾದ್ರೆ ಬಹಳ ಕಷ್ಟ ಅಂತ ಶರಣರು ಕೇಳುವಂತ ಪರಿಸ್ಥಿತಿ ಬಂದತಿ ಈಗಿನ ಕಾಲಕ್ಕೆ. ಇದು ಕಲಿಯುಗವಾ, ಇದು ಕಲಿಯುಗದ. ಆಗಿನ ಕಾಲಕ್ಕೆ ಶರಣರನ್ನ ಬಿಟ್ಟಿಲ್ಲ. ಆಗಿನ ಕಾಲಕ್ಕೆ ಶರಣರು ಕೂಡ ನಿಂದನೆ ಮಾಡಿದ್ದಾರೆ, ಶರಣರಿಗೆ ಬೈದಿದ್ದಾರೆ, ಶರಣರಿಗೆ ಎಷ್ಟೋ ಸಲ ಸರಸ ಮಾಡಿದ್ದಾರೆ. ಅಂತ ಶರಣರಿಗೆ ಆಗಿನ ಕಾಲಕ್ಕೆ ಕಾಡ್ಯಾರಂದ್ರ ಮತ್ತಿದು ಕಲಿಯುಗವಾ? ಇದು ಒಂದು ಕಲಿಯುಗದ. ಇಂಥ ಕಲಿಯುಗದೊಳಗ ಈ ಜಗತ್ತಿನೊಳಗ ಎಂತೆಂತವ್ರು ಕಾಡಾಕತ್ತಾರವ. ಜಗತ್ತಿನೊಳಗ ಒಬ್ಬ ಕವಿ ಬಾಳ ಚಂದ ಬರಿತಾನವ. ಮುಂದ ಪುಣ್ಯ ಕುಂತ ಕಣ್ಣೀರ್ ಹಾಕಕ್ಕತ್ತದ್ರಿ. ಇಂಥ ದುಷ್ಟ ಜನಗಳನ್ನ ಹೊತ್ತುಕೊಂಡು ಭೂಮಿ ತಾಯಿ ನಡಗಾಕತ್ತದಂತ ಹೇಳ್ತಾರ ಅವ್ರು. ಕಲಿಯುಗ. ಆಗಿನ ಕಾಲದೊಳಗೆ ಶರಣರನ್ನ ಅಷ್ಟು ಕಾಡ್ಯಾರಂದ್ರ ಮತ್ತೆ ಇದು ಕಲಿಯುಗ ಅಲ್ರಿ. ಕಲಿಯುಗದೊಳಗೆ ಯಾರಿಗೆ ಬಿಟ್ಟಾರ ಹೇಳ್ರಿ? ಯಾರನ್ನು ಬಿಟ್ಟಿಲ್ಲ. ಅಂತ ಶರಣರಿಗೆ ಮನಸ್ಸನ್ನ ನೋಯಿಸಿರುವಂತ ಮಲ್ಲಿಕಾರ್ಜುನ ಶ್ರೀಮಂತ ಯಾವಾಗ ಶರಣರು ಮುಂದೆ ಏನು ಮಾಡಿದ್ರು ಗೊತ್ತೇನೇವ? ಆ ಏನು ಸೊನ್ನಲಿಗೆಪುರ ಅಂತ ಕರಿತಿದ್ರಲ್ಲ, ಆ ಸುತ್ತಮುತ್ತ ಹಳ್ಳಿಗಳಿಗೆ ಭಿಕ್ಷಕ್ಕೆ ಹೋಗುವಂತ ಪ್ರಯತ್ನ ಮಾಡಕತ್ರು. ಯಾವಾಗ ಅವರಿಗೆ ಅಲ್ಲಿ ಮನಸ್ಸು ನೋಯ್ತಲ್ಲ, ಒಂದೀಟು ಸುತ್ತಮುತ್ತ ಹಳ್ಳಿಗಳಿಗೆ ಹೋಗಬೇಕಂತೇಳಿ ಆ ಸೊಲ್ಲಾಪುರದತ್ತ ಸಮೀಪಕ್ಕೆ ಬರುವಂತ ಒಂದೀಟು ಊರುಗಳಿದ್ವಿವ. ಹಿಪ್ಪರಿಗಿ, ಶೆಳಗಿ, ಹೀಗೆ ಒಂದಷ್ಟು ಹಳ್ಳಿಗಳಿದ್ವು. ಆ ಹಳ್ಳಿಗಳಿಗೆ ಹೋಗಿ ಭಿಕ್ಷೆ ಬೇಡ್ಕೊಂಡು ಬರಾಕತ್ರು. ಆ ಸೊಲ್ಲಾಪುರದೊಳಗ 32 ಒಂದಿಷ್ಟು ಭಾಗಗಳನ್ನ ಮಾಡ್ಕೊಂಡು ವಿಂಗಡೆಯನ್ನ ಮಾಡ್ಕೊಂಡು ಗೆಸಿ ಒಂದೊಂದು ಹೋಣಿಗೆ ಹೋಗುವಂತ ಪ್ರಯತ್ನ ಮಾಡಕತ್ರು ಸೊಲ್ಲಾಪುರದೊಳಗ. ಯಾವ ಶ್ರೀಮಂತ ಏನು ಶರಣರಿಗೆ ಮನಸ್ಸು ನೋಯಿಸಿದ್ನಲ್ಲ, ಶರಣರಿಗೆ ಮನಸ್ಸನ್ನು ನೋಯಿಸಿದಾಗ ಕೆಲವೇ ದಿನಗಳಲ್ಲಿ ಶರಣರ ಮನಸ್ಸಿಗೆ ನೋಯಿಸಿದ್ದಕ್ಕಾಗಿ ಶಾಪಕ್ಕೆ ಗುರಿಯಾಗಿರುವಂತಹ ಮಲ್ಲಿಕಾರ್ಜುನ ಶ್ರೀಮಂತನಿಗೆ ಕೆಲವೇ ದಿನಗಳಲ್ಲಿ ಅವನಿಗೆ ಒಂದೀಟು ಆರೋಗ್ಯದೊಳಗೆ ಏರುಪೇರಾಗಕತ್ತಿತ್ತು. ರೋಗ ಬಂತು. ರೋಗದೊಳಗೆ ನರಳುತ್ತಿರಬೇಕಾದ್ರ ಆ ನರಳುತ್ತಾ ಕಾಲವನ್ನ ಕಳೆಯಕತ್ತಿದ್ದ. ಅವನ ವಿಧಿಯಾಟ ಶಾಪಕ್ಕೆ ಗುರಿ ಆಗಿದ್ದಕ್ಕಾಗಿ ಕೆಲವೇ ದಿನಗಳಲ್ಲಿ ಅವನಿಗಿರುವಂತ ಒಬ್ಬನೇ ಒಬ್ಬ ಮಗ ಸತ್ತು ಹೋದ. ಯಾವಾಗ ಸತ್ತು ಹೋಗಿರುವಂತ ಆ ಮಗನನ್ನ ಕಳ್ಕೊಂಡ ಮೇಲೆ ಮತ್ತೊಂದಿಟ್ಟು ದುಃಖದೊಳಗ ಬಂದಿರುವಂತ ರೋಗದೊಳಗ ನರಳುತ್ತಾ ಕಾಲವನ್ನ ಕಳಿಬೇಕಾದ್ರೆ ಅವ ಅನ್ಕೊಳ್ತಾರ, ನನ್ನ ಮಗ ಇದ್ದು ಒಂದು ಮಗನ ಕಳ್ಕೊಂಡು ಬಿಟ್ಟಿನಿ, ಈಗ ಈ ಮನೆಗೆ ದಿಕ್ಕ್ಯಾರು? ಈ ಮನೆಯನ್ನ ದೀಪವನ್ನ ಬೆಳಗೋರು ಯಾರು? ಈ ಮನೆಗೊಬ್ಬ ಮಗನನ್ನ ತರಬೇಕು ಅಂತ ಹೇಳಿ ದತ್ತಕ್ಕೊಬ್ಬ ಮಗನನ್ನ ತಗೊಳ್ತಾನ. ದತ್ತಕ್ಕೊಬ್ಬ ಮಗನ ತಗೊಂಡು ಬರ್ತಾನ. ಮನೆಗೆ ದೀಪ ಬೆಳಗಬೇಕು, ಮನೆ ದೀಪ ಬೆಳಗಬೇಕು. ನಾನು ಸತ್ಯ ಅಂದ್ರೆ ಈ ಮನೆಗೆ ಇಲ್ಲಿಗೆ ಶಾಶ್ವತ ಮುಗಿದು ಬಿಡ್ತದ, ವಂಶ ಬೆಳೆಯೋದಿಲ್ಲ. ಒಬ್ಬ ವಂಶ ಅದರನ್ನ ತರಬೇಕು, ಒಬ್ಬ ಮನುಷ್ಯನನ್ನು ಕರೆಸ್ಕೊಂಡು ಬಂದು ಅವನ ಮುಂದೆ ಈ ದೀಪವನ್ನ ಬೆಳಗುವಂತೆ ಮಾಡಬೇಕಂತ ದತ್ತಕ್ಕೊಬ್ಬ ಮಗನನ್ನ ತಗೊಂಡು ಬಂದ. ಭಗವಂತನ ಶಾಪ, ಗುರುವಿನ ಶಾಪ. ಶರಣರು ಒಂದು ಸಲ ಮನಸ್ಸು ನೋಯಿಸಿಕೊಂಡ ಮೇಲೆ ಯಾವಾಗ ಅವನ ರೋಗದಿಂದ ನರಳುತ್ತಿರಬೇಕಾದ್ರೆ ದತ್ತಕ್ಕಾಗಿ ಮಗನನ್ನು ತಗೊಂಡು ಬಂದಿದ್ದ. ಆ ಮಗು ಕೂಡ ಕೆಲವೇ ದಿನಗಳಲ್ಲಿ ಅದು ಕೂಡ ಸತ್ತೋಯ್ತು. ನೋಡ್ರಿ, ಕೇವಲ ಒಬ್ಬ ಮಹಾತ್ಮರಿಗೆ ಮನಸ್ಸು ನೋಯಿಸಿದ್ದಕ್ಕಾಗಿ ಎಷ್ಟೆಲ್ಲ ಕಷ್ಟವನ್ನು ಅನುಭವಿಸಕತ್ತಾನಂದ್ರ ನಾವು ಒಂದಿಟ್ಟು ಎಚ್ಚರದಿಂದ ಬದುಕಬೇಕು.
ಮಹಾತ್ಮರಿಗೆ ಒಂದು ಸಲ ನಿಂದ್ರೆ ಮಾಡ್ಬೇಕಾದ್ರೆ, ಮಹಾತ್ಮರಿಗೆ ಒಂದು ಸಲ ಸರಸ ಮಾಡ್ಬೇಕಾದ್ರೆ ಒಂದು ಸಲ ನಾವು ಕೂಡ ವಿಚಾರ ಮಾಡಬೇಕು. ಶಿವಲಿಂಗೇಶ್ವರ ಸ್ವಾಮಿಗಳು ನಮ್ಮ ಕಣ್ಣು ಮುಂದೆ ಇದ್ದು ಹೋಗ್ಯಾರ. ಇವತ್ತವರ ಮಹತ್ವ, ಅವರ ಶಕ್ತಿ, ಅವರ ಸಾಮರ್ಥ್ಯ ನಮ್ಗೆ ಯಾರಿಗೆ ಗೊತ್ತಿರ್ಲಕ್ಕಿಲ್ಲ. ಅವರ ಚರಿತ್ರೆಯನ್ನು ಓದಿದಾಗ ಗೊತ್ತಾಗತ್ತ ಅವರು ಕೂಡ ಸಾಮರ್ಥ್ಯರಾಗಿದ್ರು ಅಂತೇಳಿ. ಅಂತ ಶಕ್ತಿ ಇತ್ರಿ ಅವರಲ್ಲಿನೂ. ಶಾಪಾನುಗ್ರಹಸ್ಥರಾಗಿದ್ರು. ಒಂದು ಸಲ ಮನಸ್ಸನ್ನ ನೋಯಿಸ್ಕೊಂಡು ಏನಾದ್ರೂ ನುಡಿಬಾರ್ದನ್ನ ನುಡಿದ್ರು ಅಂದ್ರ ನಮ್ಮ ವಂಶ ನಿರ್ವಂಶ ಆಗೋಗ್ಬಿಡ್ತದ. ಎಚ್ಚರದಿಂದ ಮಾತಾಡಬೇಕು ಮನುಷ್ಯ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಯಾರು ಕೂಡ ಮಾತಾಡಬೇಕಾದ್ರೆ ಎಚ್ಚರದಿಂದ ಮಾತಾಡಬೇಕು, ಜಾಣತನದಿಂದ ಮಾತಾಡಬೇಕು. ಇಲ್ಲ ಅಂದ್ರೆ ನಮ್ಮ ಬದುಕನ್ನ ನಾವೇ ಕೈ ಕಟ್ಟಿಕೊಂಡು ಹಾಳು ಮಾಡ್ಕೋತೀವಿ ಅಷ್ಟೇ. ಅವ ಅನ್ಕೊಂಡ ಇದ್ದಂತ ಮಗನನ್ನ ಕಳ್ಕೊಂಡೆ, ದತ್ತಕ್ಕಾಗಿ ಒಬ್ಬ ಮಗನನ್ನ ತಗೊಂಡು ಬಂದ್ರ ಅದು ಕೂಡ ನನ್ನ ಕೈ ಬಿಟ್ಟು ಹೋಯ್ತು. ಇನ್ನು ಈ ಮನೆಗೆ ದೀಪ ಬೆಳಗುವಂತವ್ರು ಯಾರು ಇಲ್ಲ. ಯಾರು ಮಾಡಿದ್ದು, ನಾ ಮಾಡಿದ ಅಪರಾಧಕ್ಕಾಗಿ ಒಬ್ಬ ಯಾರೋ ಮಹಾತ್ಮ ನನ್ನ ಮನೆ ಬಾಗಿಲಿಗೆ ಬಂದಾಗ ಒಂದು ತುತ್ತು ಪ್ರಸಾದ ನೀಡಿಬಿಟ್ಟಿದ್ರ ನಾನು ಏನೋ ಒಂದಿಟ್ಟು ಒಳ್ಳೆ ಆಗ್ತಿದ್ದೇನೇನೋ. ಆದರೆ ಶರಣರ ಮನಸ್ಸನ್ನು ನೋಯಿಸಿದ್ದಕ್ಕಾಗಿ, ಒಬ್ಬ ಮಹಾತ್ಮನ ಮನಸ್ಸನ್ನು ನೋಯಿಸಿದ್ದಕ್ಕಾಗಿ ಇಂಥ ರೋಗದಿಂದ ನಾನು ನಳಕತ್ತೀನಿ ಅಂದ್ರ ಇನ್ನು ನಾನು ಬದುಕೋದಿಲ್ಲ ಅನ್ನುವಂತ ವಿಶ್ವಾಸ ಅವನಿಗೆ ಹೋಗಿತ್ತು. ನಾ ಬದುಕೋದಿಲ್ಲ, ನಾ ಉಳಿಯೋದಿಲ್ಲ, ನಾನು ಈ ಪ್ರಪಂಚವನ್ನ ಬಿಟ್ಟು ಹೋಗ್ತೀನಿ ಅನ್ನುವಂತ ಪ್ರಸಂಗದೊಳಗ ಅವನಿಗೊಂದು ಅರಿವಾಗಿತ್ತು. ಏನು ಗೊತ್ತೇನಿವ, ನಾನು ಏನಾದ್ರೂ ಈ ಜೀವಂತವಾಗಿ ಬದುಕಬೇಕನ್ನಂಗಾಗಿದ್ರ, ಈ ರೋಗದಿಂದ ನಾನು ದೂರ ಆಗಬೇಕಾದ್ರ, ಈ ರೋಗವನ್ನ ಕಳ್ಕೊಳ್ಬೇಕನ್ನಂಗಾಗಿದ್ರ ಶರಣರ ಮನೆಯ ಮಹಾಪ್ರಸಾದವನ್ನ ಸ್ವೀಕಾರ ಮಾಡಿದ್ರ ಮಾತ್ರ ನಾ ಬದುಕ್ತೀನಿ ಅಂತ ಅನ್ಕೊಂಡವ. ಶರಣರಿಗೆ ಮನಸ್ಸು ನೋಯಿಸಿದ್ದೀನಿ, ಒಂದೀಟ ಶರಣರ ಮನೆಯೊಳಗಿರುವಂತ ಪ್ರಸಾದವನ್ನ ಸ್ವೀಕಾರ ಮಾಡಿದ್ರೆ ನಾನು ಕೂಡ ಒಂದೀಟು ಬದುಕಬಹುದು ಅಂತ ತಿಳ್ಕೊಂಡು ಆ ರೋಗದಾಗ ನರಳುತ್ತಿರುವಂತ ಮಲ್ಲಿಕಾರ್ಜುನ ಶರಣರ ಮನೆಗೆ ಬರ್ತಾನೆವ ನಡ್ಕೊಂತ. ಶರಣರ ಮನೆಗೆ ಬರ್ತಾನ. ಶರಣರ ಅದಾರೇನು, ಶರಣರ ಹತ್ರ ಕೈಯಾರೆ ಪ್ರಸಾದವನ್ನ ತೆಗೆದುಕೊಂಡು ಆ ಪ್ರಸಾದವನ್ನ ಸ್ವೀಕಾರ ಮಾಡಿ ನಾನು ಈ ರೋಗದಿಂದ ಮುಕ್ತನಾಗಬೇಕಂತೇಳಿ ನಡ್ಕೋತ ಶರಣರ ಮನೆಗೆ ಬರ್ತಾನ. ಶರಣರು ಮನೆಯೊಳಗಿರ್ಲಿಲ್ಲವಾ, ಶರಣರು ಮನೆಯೊಳಗಿರ್ಲಿಲ್ಲ. ಅವರು ಭಿಕ್ಷೆ ಕಾಯಕಕ್ಕಾಗಿ ಹೋಗಿಬಿಟ್ಟಿದ್ರು. ಮನೆಯೊಳಗೆ ಗುರುದೇವಿ ತಾಯಿ ಇದ್ರು ನೋಡ್ರಿ. ಮನೆಯೊಳಗೆ ಗುರುದೇವಿ ತಾಯಿ ಇದ್ರು. ಹೊರಗೆ ನಿಂತ್ಕೊಂಡಿಗೆ ಕೈ ಮುಗುತ್ತೇನಂತ, ಅಮ್ಮ ಬಾ ತಾಯಿ ಬಾ ಅಂತ ಕರೆದಾಗ ಗುರುದೇವಿ ತಾಯಿ ಅವರು ಹೊರಗೆ ಬಂದು ಯಾರಪ್ಪ ಅಂತ ಕೇಳಿದಳಂತ ನೋಡ್ರಿ. ಯವ್ವಾ, ನಾ ಮಾಡಿದ ಅಪರಾಧಕ್ಕಾಗಿ, ಮಹಾತ್ಮರಿಗೆ ಮನಸ್ಸು ನೋಯಿಸಿದಕ್ಕಾಗಿ ರೋಗದಿಂದ ನರಳುತ್ತಾ ಇದ್ದೀನಿ ತಾಯಿ. ನನ್ನ ಜೀವ ಬದುಕಬೇಕಾದ್ರ ಶರಣರ ಮಹಾಪ್ರಸಾದವನ್ನ ಸ್ವೀಕಾರ ಮಾಡಿದ್ರೆ ಮಾತ್ರ ನಾನು ಬದುಕೋದಕ್ಕೆ ಸಾಧ್ಯ ತಾಯಿ. ಹೀಗಾದ್ರೂ ಮಾಡಿ ಮನ್ಯಾಗ ಶರಣರು ಇಲ್ಲೇನು ಅಂತ ಕೇಳಿದಾಗ ಶರಣರಿಲ್ಲಪ್ಪ, ಶರಣರಿಲ್ಲ, ಕಾಯಕಕ್ಕಾಗಿ ಹೋಗ್ಬಿಟ್ಟಾರ ಅಂದಾಗ ಗುರುದೇವಿ ತಾಯಿಗೆ ಕೈ ಮುಗಿದನಂತಂತೆವಾ. ಶರಣರಿಲ್ಲ ಅಂತೀರಿ, ಶರಣರು ಬಂದಾಗ ಒಂದೀಟ ನನಗೆ ಹೇಳಿ ಅವರಿಂದ ಒಂದೀಟ ಪ್ರಸಾದ ಕೊಡಿಸು ತಾಯಿ, ಪ್ರಸಾದವನ್ನು ಕೊಡಿಸು, ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ನನ್ನ ಜೀವವನ್ನು ಉಳಿಸ್ಕೊಳ್ತೀನಿ ಅಂದಾಗ ಗುರುದೇವಿ ತಾಯಿ ಒಂದು ಮಾತು ಹೇಳಿದ್ಲಂತ, ನೋಡಪ್ಪ, ಒಬ್ಬ ಮಹಾತ್ಮನ ಪ್ರಸಾದ ಸಿಗಬೇಕನ್ನಂಗ ಆಗಿದ್ರ, ಮಹಾತ್ಮನ ಆಶೀರ್ವಾದ ಸಿಗಬೇಕಾದ್ರ ಇನ್ನೊಬ್ಬರಿಂದ ಕೇಳಿ ಪಡೆಯೋದಲ್ಲ, ಇನ್ನೊಬ್ಬರಿಂದ ಕೇಳಿ ಪಡೆಯೋದಲ್ಲ, ನೀನಾಗಿ ಬಂದು ಕೇಳಬೇಕು. ನೀನಾಗಿ ಕೇಳಿದಾಗ ಮಾತ್ರ ನಿನಗೆ ಗುರುವಿನ ಆಶೀರ್ವಾದ ಆಗುತ್ತ, ಭಗವಂತನ ಆಶೀರ್ವಾದ ಆಗುತ್ತ, ನಿನ್ನ ರೋಗದಿಂದ ದೂರ ಆಗುತ್ತೆ ಅಂತ ಗುರುದೇವಿ ತಾಯಿ ಹೇಳಿದ ಮೇಲೆ ಅವ ಅನ್ಕೊಂಡ, ತಾಯಿನೇ ನನಗಿಲ್ಲ ಅಂದ ಮೇಲೆ ಇನ್ನು ಶರಣರು ಮನಸ್ಸನ್ನು ನೋಯಿಸ್ಕೊಂಡಿರುವಂತ ಶರಣರು ನನ್ನನ್ನ ದಾರಿ ತೋರಿಸ್ತಾನಂತ ತಿಳ್ಕೊಂಡು ಅವತ್ತ ಮನಸ್ಸಿಗೆ ನೋವು ಮಾಡ್ಕೊಂಡು ಅವನು ಸೀದಾ ಮನೆಗೆ ಬರ್ತಾನ. ಯಾವಾಗ ಮನೆಗೆ ಬಂದ ಅವ ಅನ್ಕೊಂಡ, ಶರಣರ ಕೃಪೆ ನನಗೆ ಆಗ್ಲಿಲ್ಲ, ಇನ್ನು ಶರಣರು ನನಗೆ ದಯ ತೋರದಿಲ್ಲ, ನನಗೆ ಸಾವೇ ಗತಿ ಅನ್ಕೊಂಡ ಮುಂದೆ ನರಳುತ್ತಾ 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 ಒಂದು ದಿನ ಈ ಪ್ರಪಂಚವನ್ನ ಬಿಟ್ಟು ಹೋಗಿಬಿಟ್ಟ. ಕೇವಲ ಶರಣರ ಮನಸ್ಸನ್ನ ನೋಯಿಸಿದ್ದಕ್ಕಾಗಿ ಮನೆಯೊಳಗೆ ಮಗನನ್ನ ಕಳ್ಕೊಂಡ, ದತ್ತಕ್ಕೆ ತಗೊಂಡಿರುವಂತ ಮಗನನ್ನ ಕಳ್ಕೊಂಡ, ತಾನು ಕೂಡ ಈ ಪ್ರಪಂಚ ಬಿಟ್ಟು ಹೋಗ್ಯಾನಂದ್ರ ನಾವು ಮನಸ್ಸು ನೋಯಿಸ್ಬೇಕಾದ್ರೆ 100 ಸಲ ವಿಚಾರ ಮಾಡಬೇಕು. ಶರಣರು ಯಾರ ಮನಸ್ಸನ್ನ ನೋಯಿಸಲಿಲ್ಲ, ಪ್ರತಿಯೊಬ್ಬ ಮನುಷ್ಯನ ಹೃದಯದೊಳಗೆ ದೇವರದನಂತ ತಿಳ್ಕೊಂಡನಂದ್ರ ಮೇಲೆ ಎಲ್ಲರ ಹೃದಯದೊಳಗೆ ದೇವರದಾನ. ನಾವೊಬ್ಬರ ಮನಸ್ಸನ್ನ ನೋಯಿಸಿ ಬಂದ್ರೆ ದೇವರಿಗೆ ನೋಯಿಸಿದಂಗ, ದೇವರನ್ನೇ ನೋಯಿಸಿದಂಗ. ಅಂಥ ಮನಸ್ಸನ್ನು ನೋಯಿಸಿದ್ದಕ್ಕಾಗಿ ತನ್ನ ಶಾಪಕ್ಕೆ ಗುರಿಯಾಗಿ ಪ್ರಾಣವನ್ನೇ ಕಳ್ಕೊಂಡ. ಇಂಥ ಅನೇಕ ಲೀಲೆಗಳನ್ನ ಸೊಲ್ಲಾಪುರದಲ್ಲಿ ಇದ್ದುಕೊಂಡು ಶರಣರು ಅನೇಕ ರೀತಿಯಿಂದ ಮಾಡುತ್ತಿರುವಂತ ಪ್ರಸಂಗದೊಳಗೆವ ಮುಂದೇನಾಗುತ್ತದೆ ಅನ್ನೋದಂದ್ರೆ, ಆ
ಸೊಲ್ಲಾಪುರದೊಳಗ ನಿತ್ಯಲು ಕಾಯಕವನ್ನ ಮಾಡ್ತಾ ಮಾಡ್ತಾ ಕಾಲವನ್ನ ಕಳಿತಿರುವಂತ ಸಂದರ್ಭದೊಳಗ 40 ವಾರ್ಡ್ದೊಳಗ ಶರಣರ ಮಾತನ್ನ ಮೀರಿದ್ರಲ್ಲೇವಾ? ಕೋಣ ಕುರಿಗಳನ್ನ ಬಲಿ ಕೊಡಬೇಡ್ರಿ ಅಂತ ಶರಣರು ಹೇಳಿದ್ರು ಕೂಡ ಶರಣರ ಮಾತನ್ನ ಲೆಕ್ಕಿಸದೆ ಯಾವಾಗ ಆ ದೇವಿಗೆ ಕೋಣಗಳನ್ನ ಕುರಿಗಳನ್ನ ಬಲಿ ಕೊಟ್ಟದಕ್ಕಾಗಿ ಶರಣರ ಮನಸ್ಸನ್ನು ನೋಯಿಸ್ಕೊಂಡು 40 ವಾರ್ಡವನ್ನ ಬಿಟ್ಟು ತೊರೆದಿಗೆ ಸೊಲ್ಲಾಪುರಕ್ಕೆ ಬಂದ ಮೇಲೆ 40 ವಾರ್ಡದ ಜನಗಳೆಲ್ಲ ಕಷ್ಟದ ಮೇಲೆ ಕಷ್ಟಗಳ ಅನುಭವಿಸಕತ್ತಿದ್ರು, ಬಹಳ ದುಃಖದೊಳಗೆ ಅನುಭವಿಸಕತ್ತಿದ್ರು 40 ವಾರ್ಡದ ಜನಗಳೆಲ್ಲ. ಆ ಊರಿನ ಜನ ಅನ್ಕೊಳ್ತಾರ, ನಾವು ಮಾಡಿದ ತಪ್ಪಿಗಾಗಿ ಶರಣರು ಎಷ್ಟು ಹೇಳಿದ್ರು ಕೂಡ ನಾವು ಕುರಿ ಕೋಣಗಳನ್ನ ಬಲಿ ಕೊಟ್ಟದಕ್ಕಾಗಿ ಶರಣರ ಮಾತನ್ನ ಲೆಕ್ಕಿಸದಕ್ಕಾಗಿ ಇವತ್ತು ನಮ್ಮೂರಿಗೆ ಇಷ್ಟೆಲ್ಲ ಕಷ್ಟ ಬರಕತ್ತಾವ. ಇನ್ನು ಈ ಕಷ್ಟ ನಮ್ಗೆ ಹೋಗ್ಬೇಕಂದ್ರೆ ಶರಣರಿಗೆ ನಾವು ಕಾಲಿಗೆ ಬಿದ್ದು ಚರಣಕ್ಕೆ ಬಿದ್ದು ತಪ್ಪಾಗಿದಂತ ಬೇಡಿಕೊಂಡು ಶರಣರನ್ನ ಮತ್ತೊಮ್ಮೆ ನಾವು 40 ವಾರ್ಡಕ್ಕೆ ಕರ್ಕೊಂಡು ಬರೋಣ ಅಂತೇಳಿ ಒಂದೀಟು ಪ್ರಮುಖ ಜನರೆಲ್ಲ ಕೂಡಿಕೊಂಡು ಸೊಲ್ಲಾಪುರಕ್ಕೆ ಬರ್ತಾರ. ಶರಣರನ್ನ ಕಂಡ್ರು, ಬಂದು ಪಾದಕ್ಕೆ ಬಿದ್ದು ಬೇಡ್ತಾರೆ, ಯಪ್ಪ ನಾವು ಅಜ್ಞಾನಿಗಳು, ನಿಮ್ಮ ಮಾತನ್ನ ಲೆಕ್ಕಿಸದ ನಿಮ್ಮ ಮಾತನ್ನ ಕೇಳಲಾರ್ದಕ್ಕಾಗಿ ಇವತ್ತು ಪ್ರತಿಯೊಬ್ಬರು ನಮ್ಮ 40 ವಾರ್ಡದೊಳಗೆ ಎಲ್ಲಾ ಜನಗಳು ಕಷ್ಟ ಅನುಭವಿಸಕತ್ತಾರಪ್ಪ. ಆ ಕಷ್ಟ ಪರಿಹಾರ ಆಗಬೇಕು ಅಂದ್ರೆ ನಾವು ದುಃಖದಿಂದ ಈ ಸುಖದ ಕಾರ್ಯ ಬರಬೇಕಾದ್ರೆ ನೀವು ನಮ್ಮ ಊರಿಗೆ ದಯಮಾಡಿಸ್ಬೇಕ್ರಪ್ಪ. ನಮ್ಮೂರೊಳಗೆ ಪಾದವನ್ನು ಹಾಕಿ ನಮ್ಮೂರೊಳಗೆ ಉಳ್ಕೊಂಡು ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ತೋರಿಸ್ಬೇಕು ಅಂತ ಯಾವಾಗ ಶರಣರಿಗೆ ಕೇಳ್ಕೊಂಡಾಗ ಶರಣರು ಒಂದು ಮಾತು ಹೇಳಿದ್ರಂತ 40 ವಾರ್ಡದ ಜನತೆಗೆ, ನೋಡ್ರಪ್ಪ, ಒಂದು ಸಲ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಡಬಾರ್ದು. ಒಂದು ಸಲ ನಾವು ಮುಂದಿಟ್ಟಿವಿ ಜೀವನದೊಳಗೆ ಹೆಜ್ಜೆ ಅಂದ್ರ ಯಾವತ್ತಿಗೂ ಹಿಂದಿಡಬಾರ್ದು ಅಂತ ನೋಡ್ರಿ. ಶರಣರು ಹೇಳ್ತಾರೆ, ಒಂದು ಸಲ ಮುಂದಿಟ್ಟಂತ ಹೆಜ್ಜೆವನ್ನ ಹಿಂದಿಡುವಂತ ಇತಿಹಾಸ ಈ ಜಗತ್ತೊಳಗೆ ನನಗ ಪರಮಾತ್ಮ ಕೊಟ್ಟಿಲ್ಲಪ್ಪ. ಒಂದು ಸಲ ಮುಂದಿಟ್ಟು ಹೆಜ್ಜೆಯನ್ನ ನಾನು ಹಿಂದಿಕ್ಕಿಡೋದಿಲ್ಲ ಅಂದ್ರು ಶರಣರು. ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಯಾಕೆ ದುಃಖವನ್ನ ಅನುಭವಿಸ್ತೀರಿ? ಭಗವಂತ ಕಾಯುವಂತ ಭಗವಂತ ಮೇಲೆ ಕುಂತಿರ್ಬೇಕಾದ್ರೆ ಭಗವಂತ ನಂಬಿದವರು ಯಾರಿಗೆ ಕೈ ಬಿಟ್ಟಿಲ್ಲ. ಇನ್ನು ಮುಂದೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ, 40 ವಾರ್ಡಕ್ಕೆ ಹೋಗ್ರಿ, ಅಲ್ಲಿ ಭಗವಂತನ ಸ್ಮರಣೆ, ಗುರುವಿನ ಸೇವೆ, ದಾಸೋಗ, ಜಂಗಮರ ಪ್ರಸಾದ ಹೀಗೆ ನಿರಂತರವಾಗಿ ಮಾಡ್ಕೊತ ಹೋಗ್ರಿ, ಭಗವಂತ ನಿಮ್ಮನ್ನ ಕೈ ಹಿಡಿತಾನಂತ ಹೇಳಿ ಶರಣರು ವಾಣಿಯನ್ನ ನುಡಿದ್ರಂತೆ. ಎಷ್ಟು ಬೇಡಿದ್ರು ಕೂಡ ಶರಣರು ಹೋಗಕ್ಕೆ ಒಪ್ಪಲಿಲ್ಲ. ಮುಂದೆ ಶರಣರಿಗೆ ಕೈ ಮುಗಿದುಗೆಸಿ ಆಯ್ತು ಬುದ್ಧಿ ಅಂತ ಹೇಳಿ ಶರಣರಿಗೆ ನಮಸ್ಕಾರ ಮಾಡಿ 40 ವಾರ್ಡಕ್ಕೆ ಬರ್ತಾರೆ. ಮುಂದೆ ಅವ್ರು ಹೇಳಿದಂತೆ ನಿರಂತರವಾಗಿ ದಾಸೋಗ ನಿರಂತರವಾಗಿ ಮಾಡ್ಕೊಂಡು ಬಂದ್ರು. ಮುಂದೆ ಅವರಿಗೆ ಸುಖ ಆಯ್ತು ಅಂತ ಬರ್ತತೆವ. ನೋಡ್ರಿ, ಶರಣರು ಹೆಂಗ ನುಡಿತಾರೋ ಗೊತ್ತಿಲ್ಲ. ಆ ನಿಟ್ಟಿನೊಳಗೆ ಅನೇಕ ಲೀಲೆಗಳನ್ನ ಮಾಡ್ಕೊತ ಬಂದಿದ್ದಾರೆ. ಇನ್ನೂ ಹೇಳ್ಬೇಕಂದ್ರೆ ನನಗೆ ಒಂದೇ ನಾಲಿಗೆ ಕೊಟ್ಟಾನೆ ದೇವರು, ನನಗೊಂದೇ ನಾಲಿಗೆ ಕೊಟ್ಟಾನ. ದೇವ್ರು ಏನಾದ್ರೂ ಇನ್ನೊಂದು ನಾಲಿಗೆ ಕೊಟ್ಟಿದ್ರೆ ಇನ್ನೊಂದಿಟ್ಟು ಹೇಳ್ತಿದ್ನೇನೋ ನಾನು. ಶರಣರ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರು ಸಾಲೋದಿಲ್ಲ, ಭಗವಂತನ ಮಹಿಮೆಯನ್ನ ಎಷ್ಟು ಕೊಂಡಾಡಿದ್ರು ಕೂಡ ಸಾಲೋದಿಲ್ಲ. ಒಂದು ನಾಲಿಗೆ ಕೊಟ್ಟಾನಂದ್ರೆ ಒಂದೀಟು ಒಳ್ಳೆದು ಮಾತನ್ನ ಹಾಡಿ ಭಗವಂತನನ್ನು ಒಲಿಸ್ಕೊಡುವಂತ ಪ್ರಯತ್ನ ಮಾಡೋಣ. ಕೇವಲ ಬಂದದ್ದು ಸುಖಕ್ಕಾಗಿ ಬಂದದ್ದಲ್ಲ ಈ ಜೀವನ, ಕೇವಲ ಅನುಭವಿಸೋದಕ್ಕಾಗಿ ಬಂದಿರುವಂತ ಜೀವನ ಅಲ್ಲ, ಭಗವಂತನನ್ನು ಒಲಿಸ್ಕೊಳ್ಳೋಕ್ಕಾಗಿ ಬಂದಿರುವಂತ ಈ ಶರೀರ. ಭಗವಂತನನ್ನು ಒಲಿಸ್ಕೊಳ್ಳೋಣ, ಭಗವಂತನ ಕೃಪೆಯನ್ನ ಪಡೆಯೋಣ. ಅಂದಾಗ ಈ ಮನುಷ್ಯನ ಬದುಕು ಸಾರ್ಥಕ ಆಗುತ್ತೆ. ತಾಯಿ ಅನೇಕ ಲೀಲೆಗಳನ್ನ ಮಾಡಿದ್ದಾರೆ, ಅನೇಕ ವಿಚಾರಗಳನ್ನ ಹೇಳಬೇಕು ಅಂದ್ರೆ ಸಮಯದ ಅಭಾವ.